ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಮನೋಲ್ಲಾಸ ಇದರಲ್ಲಿ ಪ್ರಬುದ್ಧತೆ ಮೆರೆಯುವುದು ಹೇಗೆ? ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಪ್ತ ಋಷಿಗಳಲ್ಲೊಬ್ಬರಾದ ಕಶ್ಯಪ ಋಷಿಗಳು ಒಂದು ಸಲ ಮಗ ವರುಣನನ್ನು ಭೇಟಿಯಾಗಲು ಅವನ ಮನೆಗೆ ಪತ್ನಿ ಸಮೇತರಾಗಿ ಹೋದರು. ವರುಣನು ಬ್ರಹ್ಮನ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನೆನಿಸಿ ಸಮುದ್ರದ ದೇವತೆಯಾಗಿದ್ದ. ಅವನ ಮನೆಯಲ್ಲಿರುವ ಅಮೃತಧಾರೆಯಂತೆ ಹಾಲು ಕೊಡುವ ಆಕಳುಗಳನ್ನು ನೋಡಿ ಕಶ್ಯಪರ ಪತ್ನಿಯಾದ ಅದಿತಿ, ನಾವು ತಿರುಗಿ ಹೋಗುವಾಗ ಇವುಗಳನ್ನು ನಮ್ಮ ಮನೆಗೆ ಕೊಂಡೊಯ್ಯೋಣವೇ ಎಂದಳು. ಅದಕ್ಕೆ ಕಶ್ಯಪರು, ಯಾಕೆ, ನಮ್ಮಲ್ಲಿಯೇ ಸಾಕಷ್ಟು ಆಕಳುಗಳಿವೆಯಲ್ಲ ಎಂದರು. ಅದಕ್ಕವಳು, ಇಷ್ಟು ಸುಂದರವಾದ ಆಕಳುಗಳನ್ನು ನಾನು ನೋಡಿಯೇ ಇಲ್ಲ. ಮೇಲಾಗಿ ನಾವೇನು ಬೇರೆಯವರ ಗೋ ಸಂಪತ್ತು ತೆಗೆದುಕೊಳ್ಳುತ್ತಿಲ್ಲವಲ್ಲ, ಇವು ನಮ್ಮ ಸ್ವಂತ ಮಗನದ್ದೇ. ಆದ್ದರಿಂದ ಇದರಲ್ಲಿ ತಪ್ಪೇನು ಬಂತು ಎಂದೆನ್ನಲು ಕಶ್ಯಪರು ಸಮ್ಮತಿಸಿ, ಒಂದು ದಿನ ವರುಣ ಮನೆಯಲ್ಲಿ ಇಲ್ಲದಾಗ ಆ ಗೋವುಗಳನ್ನು ತಮ್ಮ ಮನೆಗೆ ಹೊಡೆದುಕೊಂಡು ಬಂದರು. ವರುಣ ಬಂದು ನೋಡಿದಾಗ ಆ ಆಕಳುಗಳನ್ನು ಕಾಣದೆ ವ್ಯಾಕುಲನಾದ. ತಂದೆ ಅವುಗಳನ್ನು ಕೊಂಡೊಯ್ದಿದ್ದಾರೆಂದು ಗೊತ್ತಾಗಿ ಅವರ ಹತ್ತಿರ ಹೋಗಿ, ಈ ವಿಶೇಷವಾದ ಗೋವುಗಳು ನನ್ನ ಸ್ವಂತದ್ದಾಗಿರದೆ ಬ್ರಹ್ಮದೇವರಿಂದ ಕೊಡಲ್ಪಟ್ಟವು. ಅವುಗಳಿಲ್ಲದೆ ನನ್ನ ಯಜ್ಞ ಯಾಗಾಧಿಕಾರಿಗಳು ನಿಂತು ಹೋಗುವವು. ದಯವಿಟ್ಟು ಹಿಂತಿರುಗಿಸಿ ಎಂದು ಬೇಡಿಕೊಂಡ. ಮನೋಹರವಾದ ಆ ಕಾಮಧೇನುಗಳಿಂದ ಆಕರ್ಷಿತರಾದ ಕಶ್ಯಪರು ತಿರುಗಿ ಕೊಡಲು ಒಪ್ಪಲಿಲ್ಲ. ಇದು ವರುಣನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿತು. ತಂದೆಯೊಡನೆ ಸೆಣಸುವುದು ಕಷ್ಟ, ಧಾರ್ಮಿಕ ಕಾರ್ಯ ನಿಲ್ಲಿಸುವುದು ಕಷ್ಟ. ಉಪಾಯಗಾಣದೆ ಕೊನೆಗೆ ಬ್ರಹ್ಮದೇವನಿಗೆ ಈ ವಿಷಯ ತಿಳಿಸಿದಾಗ ಅವನು ಕಶ್ಯಪರನ್ನು ಕರೆಸಿ ಬೈದು, ನೀನು ಋಷಿಯಾಗಿರಲು ಯೋಗ್ಯನಲ್ಲದ ಕಾರಣ ಭೂಲೋಕದಲ್ಲಿ ಅನ್ಯಾಯ ಸಹಿಸುತ್ತಾ ಒಬ್ಬ ನಿಸ್ಸಹಾಯಕ ವ್ಯಕ್ತಿಯಾಗಿ ಜನ್ಮ ತಾಳು ಎಂದು ಶಾಪವಿತ್ತ. ಆಗ ಪಶ್ಚಾತ್ತಾಪದಿಂದ ಕಶ್ಯಪರು ಶಾಪಮುಕ್ತಿಗಾಗಿ ಸರ್ವೋತ್ತಮನಾದ ಹರಿಯನ್ನು ಧ್ಯಾನಿಸಲು ಅವನು ಪ್ರಕಟನಾಗಿ, ನೀವು ದಂಪತಿ ಮಾಡಿದ ಒಂದು ತಪ್ಪಿನಿಂದ ಈ ಕರ್ಮಫಲ ಅನುಭವಿಸುವಂತಾಯಿತು. ಆದರೆ ನೀನು ಪೂರ್ಣ ತಪಸ್ವಿ ಋಷಿಯಾದ ಕಾರಣ ಈಗ ನಾನೇ ಕೃಷ್ಣಾವತಾರ ತಳೆದು ನಿಮ್ಮ ಮಗನಾಗಿ ಜನಿಸಿ ವಸುದೇವ ದೇವಕಿಯರಾದ ನಿಮ್ಮನ್ನು ಬಂಧದಿಂದ ಬಿಡುಗಡೆ ಮಾಡುವೆ ಎಂದು ಹೇಳಿ ವರವನ್ನಿತ್ತ. ಪರದ್ರವ್ಯದ ಮೇಲಿನ ಮೋಹ ಮನುಷ್ಯನ ವ್ಯಕ್ತಿತ್ವವನ್ನೇ ಹಾಳು ಮಾಡಿ ಬಿಡುತ್ತದೆ. ಅದು ಅತ್ಯಂತ ಸಮೀಪದ ವ್ಯಕ್ತಿಗಳದ್ದೇ ಆಗಿರಲಿ, ಅವರ ಗಮನಕ್ಕೆ ತಾರದೆ ಅಪಹರಿಸಿದರೆ ಇಬ್ಬರಿಗೂ ತೊಂದರೆ. ಭಗವದ್ಗೀತೆಯಲ್ಲಿ ಸಮೋಹನಾತ್ ಸ್ಮೃತಿ ವಿಭ್ರಮ ಎಂದು ಹೇಳಿದಂತೆ ಕೇವಲ ವಯಸ್ಸಾಗುವುದು ಮುಖ್ಯವಲ್ಲ, ಅದರ ಜೊತೆಗೆ ಸಾಂಸಾರಿಕ ಮೋಹಗಳನ್ನು ಕಡಿಮೆಗೊಳಿಸಿ ಜೀವನವನ್ನು ಅವಶ್ಯಕತೆಗಳಿಗಷ್ಟೇ ಸೀಮಿತಗೊಳಿಸುತ್ತಾ
ಪ್ರಬುದ್ಧರಾಗುವುದು ಅಷ್ಟೇ ಮುಖ್ಯ ಅಲ್ಲವೇ? ಸ್ನೇಹಿತರೆ, ಈ ದಿನ ಪ್ರಬುದ್ಧತೆ ಮೆರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.